ಅಕ್ರಮ ಕೆರೆ ಮಣ್ಣು ದಂಧೆಕೋರರ ವಿರುದ್ಧ ಅಕ್ಷರಶಃ ರೈತ ಸಂಘದ ಮುಖಂಡರುಗಳು ಹಾಗೆ ಸಾರ್ವಜನಿಕರು ಕೂಡ ರೊಚ್ಚಿಗೆದ್ದು ತಮ್ಮ ಒಂದು ರೀತಿಯಾದಂತಹ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ಒಂದು ಸಾಂಕೇತಿಕ ಕ್ರೋಢೀಕರಣವನ್ನು ಮಾಡಬೇಕು ಅನ್ನುವಂತಹದ್ದು ಈಡೆನ್ಸ್ ನ್ಯೂಸ್ ಅಭಿಯಾನ ಆಗಿತ್ತು. ಹಾಗಾಗಿ ಗುಂಡ್ಲುಪೇಟೆ ಉಳಿಸಿ ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ. ಬನ್ನಿ, ಇವಾಗ ನಮ್ಮ ಜೊತೆ ರೈತ ಮುಖಂಡರಾಗಿರುವಂತಹ ಯುವ ನಾಯಕರು ಅವರು ಮಂಜು ಕಿರಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಮಂಜು ಸರ್, ನಮಸ್ತೆ. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಹೌ ಆರ್ ಯು ಸರ್? ಚೆನ್ನಾಗಿದ್ದೀನಿ ಸರ್, ತಾವೇಗಿದ್ದೀರಿ? ಗುಂಡ್ಲುಪೇಟೆ ಹೇಗಿದೆ ಸರ್? ಗುಂಡ್ಲುಪೇಟೆ ಚೆನ್ನಾಗಿದ್ದಿದ್ರೆ ಸೇವ್ ಗುಂಡ್ಲುಪೇಟೆ ಅನ್ನೋ ಅಭಿಯಾನ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್. ಗುಂಡ್ಲುಪೇಟೆ ಚೆನ್ನಾಗಿಲ್ಲ. ಗುಂಡ್ಲುಪೇಟೆ ಬದುಕೋದಕ್ಕೆ ಚೆನ್ನಾಗಿಲ್ಲ ಸರ್ ಇವತ್ತು. ಎಷ್ಟು ನೋವಾಗುತ್ತಲ್ವಾ? ನಮ್ಮ ಹುಟ್ಟೂರುಗಳ ಬಗ್ಗೆ ನಾವು ಏನ್ ಕಿರಣ್, ನಮ್ಮ ಹುಟ್ಟೂರ್ ಬಗ್ಗೆನೆ ನಾವುಗಳು ಚೆನ್ನಾಗಿಲ್ಲ ಸರ್ ಅಂತ ಹೇಳ್ಕೊಳ್ಳೋದು ಎಷ್ಟು ನೋವಾಗತ್ತಲ್ಲ. ಇಲ್ಲ, ಅದು ವಿಪರ್ಯಾಸ ಸರ್. ಇವತ್ತು ತುಂಬಾ ದೊಡ್ಡ ವಿಪರ್ಯಾಸ. ಅತಿ ಹೆಚ್ಚು ಕಾಡಿರುವಂತ ಜಾಗ, ಮತ್ತೆ ಅಂತ ಅತ್ಯುನ್ನತ ಸಂಪನ್ಮೂಲ ಇರುವಂತ ಜಾಗ, ಆಮೇಲೆ ಆ ಪಕ್ಕದಲ್ಲಿ ಈ ಕಡೆ ಕೇರಳ ಇದೆ, ಆಮೇಲೆ 2 ಮಳೆ ಆಗುವಂತ ಜಾಗ. ಇಂಥ ಜಾಗ ಇವತ್ತು ಉಸಿರಾಡೋದಕ್ಕೆ ಇರುವಂತ ಗಾಳಿಯ ಗುಣಮಟ್ಟ ಕೆಳಗ್ ಬಿದ್ದಿದೆ. ಅದರಲ್ಲೂ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡನ್ನೂ ಸೇರಿಸ್ಕೊಂಡಾಗ ಅತಿ ಹೆಚ್ಚು AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಬಿದ್ದೋಗಿರೋಂತ ಒಂದು ತಾಲೂಕು ಗುಂಡ್ಲುಪೇಟೆ ಅನ್ನೋದನ್ನ ನಮ್ಗೆ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಬಂದು ಸರ್, ಅಲ್ಲಿ ಆಗಿರುವಂತ ಒಂದು ಕ್ವಾರಿಗಳದ್ದೇನೋ ನಡೀತಾ ಇದೆ, ದಂಧೆ ನಡೀತಾ ಇದೆ ಇವತ್ತು. ಅದನ್ನ ದಂಧೆ ಅನ್ನೋದ್ಕಿಂತ ಲೂಟಿ ಅಂತ ಕರಿಬಹುದು ಸರ್ ಇವತ್ತು. ಅಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾ ಇರೋದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅದ್ರದ್ದು ಏನು ಸ್ಯಾಂಡ್ ಮತ್ತೆ ಇದೆಲ್ಲ ಡಸ್ಟ್ ಆರುತ್ತಲ್ಲ ಸರ್, ಇವತ್ತು ಅಲ್ಲಿರುವಂತ ಮನುಷ್ಯರು ಉಸಿರಾಡಕ್ಕೆ ನಾಲಾಯಕ್ಕು ಗಾಳಿ, ಆ ನಾಲಾಯಕ್ಕು ಗಾಳಿ ಕೊಟ್ಟಿರುವಂತ ಜನಪ್ರತಿನಿಧಿಗಳಿಗೆ ಮತ್ತೆ ಅಲ್ಲಿ ಅಧಿಕಾರಿಗಳಿಗೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಯೋಚನೆ ಮಾಡ್ಕೋಬೇಕು ಸರ್. ಸರ್, ಒಂದ್ ಕಡೆ ಕಲ್ ಮಾರ್ಕಂತವ್ರೆ, ಒಂದ್ ಕಡೆ ಮಣ್ಣು ಮಾರ್ಕಂತವ್ರೆ. ಇತ್ತೀಚೆಗೊಂದು ಸುದ್ದಿ ಬಂತು ಸರ್, ಒಂದು SOP ಏನಿರುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಆ ಮಾನದಂಡಗಳನ್ನೆಲ್ಲ ಗಾಳಿಗೆ ತೂರಿ 35 ಲಾರಿಯಷ್ಟು ಮರಗಳನ್ನ ಕೇರಳಗೆ ಮತ್ತೆ ತಮಿಳ್ನಾಡಿಗೆ ಮಾರಿದರೆ ನಮ್ಮ ಬಂಡೀಪುರದ ಕಾಡಿನ ಅನ್ನೋದು ಇನ್ನೊಂದು ಮಾಹಿತಿ ಬರ್ತಾ ಇದೆ ಸರ್. 35 ಲಾರಿ, 35 ಮರ ಅಲ್ಲ. ಈ ತರ ಇವರು ಯಾರು ಕಾಪಾಡ್ಬೇಕಿತ್ತು ಅವರೇ ಲೂಟಿಗೆ ಇಳಿದು ಬಿಟ್ರೆ, ಈಗ ನಾವು ಓಟ್ ಕೊಟ್ಟವರು ಏಟ್ ಕೊಡ್ಬೇಕಾಗತ್ತೆ ಸರ್. ಈಗ ಆ ಸಮಯ ಬರುತ್ತೆ, ಓಟ್ ಕೊಟ್ಟವ್ರು ಏಟ್ ಕೊಡುವಂತ ಸಮಯ ಬರುತ್ತದೆ. ಅಂಡ್ ನಾವು ಏಟ್ ಕೊಡುವಂತ ಕೆಲಸಗಳು ಶುರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವರು ಇನ್ನು ಬಹುಶಃ ನಾವು ಮಲಗಿರ್ಬೇಕಾದ್ರೆ ನಮ್ಮ ಮನೆ ಮಠ ನಮ್ನು ಸೇರ್ಸ್ ಮಾಡ್ಬಿಡ್ತಾರೆ ಸರ್ ಇವರು. ದುರಂತ ಇವತ್ತು ಇರುವ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸಾಕಾಗಿದೆ ಫಸ್ಟ್. ಆ ಕೆಲಸ ಮಾಡಿದ್ರೆ ಇನ್ನೊಂದ್ 110 ಕೆರೆಗೇನೋ ಮಾಡ್ತೀನಿ, 210 ಕೆರೆಗೇನೋ ಮಾಡ್ತೀನಿ, 108 ಕೆರೆಗೇನೋ ಮಾಡ್ತೀವಿ ಅಂತ ಕಡೆನೋ ಮಾಡ್ತಾವ್ರೆ. ಕೆರೆ ತುಂಬಿಸ್ಲಿ, ಕೆರೆ ತುಂಬಿಸೋದ್ರಿಂದ ಅಂತರ್ಜಲ ಬರ್ತದೆ, ಎಲ್ಲವೂ ಸರಿ. ಆದ್ರೆ ಒಂದ್ ಕಡೆ ಮಗುನು ಚಿವುಟ್ಬಿಟ್ಟು ಇನ್ನೊಂದ್ ಕಡೆ ತೊಟ್ಲುನು ತೂಗುವಂತ ಕೆಲ್ಸಗಳು ಮಾಡ್ತಾ ಇದಾರೆ. ಇದು ಒಂದು ವ್ಯವಸ್ಥಿತವಾದ ಎಲ್ಲಾ ವರ್ಗದವರು ಅಂದ್ರೆ ನಾನು ಹೇಳ್ತಿರೋ ಜನಪ್ರತಿನಿಧಿಗಳು, ಆಳಿದವರು, ರಕ್ಷಕರು ಎಲ್ಲರೂ ಸೇರಿ ಭಕ್ಷಕರಾಗಿ ನಿಂತಿರುವಂತ ಒಂದು ವ್ಯವಸ್ಥೆ ಇವತ್ತು ನಮ್ ಗುಂಡ್ಲುಪೇಟೆದಲ್ಲಿ ನಡೀತಾ ಇದೆ ಸರ್. ಹಿಂಗೆ ಮುಂದುವರೆದ್ರೆ ಏನ್ ಕತೆ ಅಂತ ಹೇಳಿದ್ನಲ್ಲ ಸರ್, ಓಟ್ ಕೊಡೋರು ಏಟ್ ಕೊಡೋರ್ ಆಗ್ಬೇಕು. ಓಟ್ ಕೊಡೋರು ಏಟ್ ಕೊಡಕ್ ಶುರು ಮಾಡಿದ ತಕ್ಷಣ ಇಲ್ಲಿ ಅವ್ರ ನೆಟ್ಗಾಯ್ತಾರೆ, ಊರ್ ಬಿಟ್ಟು ಹೋಯ್ತಾರೆ ಸರ್. ನಿಜಕ್ಕೂ ನಿಮ್ಗೆ ಅನ್ಸುತ್ತಾ ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಬೇಕಿತ್ತು ಅಂತ? ಅಭಿಯಾನ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಉಳ್ಕೋಬಹುದು ಸರ್. ಇಲ್ದ್ರೆ ನಾನು ಹೇಳ್ದಲ್ಲ ಸರ್, ನಮ್ಮ ಮನೆ ಮಠ ನಮ್ಮನ್ನು ಸೇರ್ಸ್ ಮಾಡ್ಬಿಡ್ತಾರೆ ಈಗ ಅಲ್ಲಿರೋರು. ಶಾಸಕರನ್ನ ತಾವು ಭೇಟಿ ಆದದ್ದು ಆ ತರದ್ದೇನಾದ್ರು ಇದೆಯಾ ಸರ್ ಇಂತಹ ವಿಷಯಗಳ ಬಗ್ಗೆ? ಸರ್, ಒಂದು ದೊಡ್ಡ ವಿಪರ್ಯಾಸ ಇವತ್ತೇನು ಅಂತ ಹೇಳಿದ್ರೆ, ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾರಲ್ಲ ಸರ್, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಒಂದು ಸ್ಟ್ರೈಕ್ ಇನ್ನೊಂದು ಎಲ್ಲ ಮಾತಾಡ್ಬೇಕಾದ್ರೆ ಅವರು ಜನಪ್ರತಿನಿಧಿಯಾಗಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ, ಅದನ್ನ ಉದ್ದೇಶಿಸಿ ಮಾತಾಡಿದಾಗ ಅದಕ್ಕೊಂದು ಗೊತ್ತಾಗ್ಬಿಡುತ್ತೆ ನಮ್ಗೆ ಭಾವನೆ ಹೆಂಗಿದೆ ಅಂತ. ಅವರು ಜನಪ್ರತಿನಿಧಿಗಿಂತ ಹೆಚ್ಚಾಗಿ ಕ್ರಷರ್ ಪ್ರತಿನಿಧಿ, ಆ ಮಣ್ ಮಾಫಿಯಾ ಪ್ರತಿನಿಧಿ, ಆ ಕಾಡ್ಗಳಿರೋ ಪ್ರತಿನಿಧಿ ತರ ಇದು ಅವ್ರದ್ದು ಸೌಂಡ್ ಬರ್ತಾ ಇರುತ್ತೆ ಸರ್. ನಮ್ಗೆ ಶಬ್ದಗಳು ನಮ್ ಪ್ರತಿನಿಧಿ ತರನೇ ಬರ್ತಾ ಇರುತ್ತೆ.
ಆದ್ರೆ ಅದು ಅಂತಃಕರಣದಿಂದ ಬರೋ ಶಬ್ದ ಅವ್ರ ಪ್ರತಿನಿಧಿಯಾಗಿ ಮಾತಾಡ್ತಾರೆ. ಯಾಕಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಜನ ಸಾಯ್ತಾರೆ ಸರ್. 4 ಕುಟುಂಬ, ಒಂದೇ ಕುಟುಂಬದ 4 ಜನ ತೀರ್ಕೊಂಡ್ಬಿಟ್ರು ಬಾರಿ ರೀಸೆಂಟ್ ಆಗಿ. ಅದಕ್ಕೆ ಹಿಂದೆಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನ ನೀವು ಸಮರ್ಥಿಸ್ಕೊಂತಾರೆ ಸರ್ ನಿಂತ್ಕೊಂಡು ಮೀಡಿಯಾ ಮುಂದೆ ನೋಡಿ. ಅಲ್ಲಿ ಇವ್ರನ್ನ ಏನಪ್ಪಾ ನಮ್ಗೆ ಸಫಾರಿ ನಿಲ್ಸ್ರಪ್ಪ, ಪ್ರಾಣಿಗಳ ಆಚೆ ಬರ್ತಾವೆ, ನಮ್ಗೆ ಸಮಸ್ಯೆ ಆಯ್ತೈತೆ ಅಂತಂದ್ರೆ, ಇಲ್ಲ ಅದು ಸಫಾರಿ ಶುರು ಆಗಿದ್ದು ನನಗೆ ಬಾರಿ ಖುಷಿ ಇದೆ. ಯಾರೋ ಎಳ್ನೀರು ಮಾರೋ ಹತ್ರ ಮಾತಾಡದೆ. ಮೊದ್ಲು 6 ಎಳ್ನೀರ್ ಮಾಡ್ತಾ ಇದ್ದಂತ ಈಗ 12 ಎಳ್ನೀರ್ ಮಾಡ್ತಾನೆ. ಎಳ್ನೀರ್ ಮಾರಕ್ಕೆ 12 ಎಳ್ನೀರ್ ಕುಯ್ಯಕ್ಕೆ ರೈತ ಉಳ್ಕೋಬೇಕು. ಹುಲಿ ಬಂದು ರೈತನೇ ಎತ್ಕೋದ್ರೆ ಎಳ್ನೀರ್ ಇವತ್ತು ಅಟ್ಲೀಸ್ಟ್ 6 ಮಾಡ್ತಾನೆ, ನಾಳೆ ಎಳ್ನೀರ್ ಮಾರಕ್ಕೆ ಅವನೇ ಇರಕ್ಕಿಲ್ಲ. ಎಂತ ದುರಂತ ಅನ್ಸಲ್ವ ಇವೆಲ್ಲ ಅಂತ ಹೇಳಿ ನೋಡಿ ಸರ್. ಸರ್ ಇನ್ನೊಂದು ಸರ್, ನಿಮ್ಗೆ ಮಾಧ್ಯಮಕ್ಕೆ ಮಾತಾಡ್ತಾ ಇರೋದ್ರಿಂದ ನಾವು ಒಂದಷ್ಟು ಮ್ಯಾಥಮೆಟಿಕ್ಸ್ ಮಾಡಿದೀವಿ ಸರ್. ಏನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಪ್ರತಿನಿಧಿಗಳೇ ನಿಂತ್ಕೊಂಡು ಇಲ್ಲ ಆಗ್ಬೇಕು, ಇದು ಸಫಾರಿ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಯಾಕೆ ಇಷ್ಟೊಂದು ಅಂತ ನಾವು ನೋಡಿದ್ವಿ. ನಮ್ ಗುಂಡ್ಲುಪೇಟೆ ಪಾಯಿಂಟ್ ಮತ್ತೆ ನಮ್ದು ಆ ಕಡೆ ಕೋಟೆ ಪಾಯಿಂಟ್ 2 ಸೇರ್ಕೊಂಡಿದ್ದು ವರ್ಷಕ್ಕೆ 40 ರಿಂದ 50 ಕೋಟಿ ಆದಾಯ ಬರುವಂತ 2 ಪಾಯಿಂಟ್ ಇದೆ ಸರ್. ಇದು ಹೆಂಗ್ ಸರ್ ಅದು? ಸರ್ ಇದು ನಮ್ಮ ಸಫಾರಿ ದುಡ್ಡು ಅದ್ ಸರ್ಕಾರಕ್ಕೆ ತಾನೇ ಹೋಗ್ತದೆ, ಇವ್ರಿಗೇನ್ ಸಮಸ್ಯೆ? ಇಲ್ಲ ಸರ್, ಅಲ್ಲಿ ಒಂದು ವ್ಯವಸ್ಥೆ ಇದೆ ಸರ್. ಹೆಂಗ್ ಸರ್? ಅಲ್ಲಲ್ಲಿ ಸ್ಥಳೀಯವಾಗಿ ಕಲೆಕ್ಷನ್ ಆಗೋ ದುಡ್ಡನ್ನ ಅಲ್ಲಿನ ಕಾಡಿನ ನಿರ್ವಹಣೆಗೆ ಮೊದಲನೇ ಪ್ರಾಧಾನ್ಯತೆ ಸರ್. ಯಾಕಂದ್ರೆ ಆ ಒಂದು ಝೋನ್ ಇಂದ ಬರುವಂತ ಆರ್ಥಿಕ ವ್ಯವಸ್ಥೆ ಅಲ್ವಾ. ಸೊ ಹಂಗಾಗಿ ಅಲ್ಲಿರೋ ಕಾಡನ್ನ ಕಾಪಾಡೋದಕ್ಕೆ, ಮತ್ತೆ ಅಲ್ಲಿರೋ ಕಾಡು ಪ್ರಾಣಿ ಕಾಪಾಡೋದಕ್ಕೆ, ಮತ್ತೆ ಕಾಡಂಚಿನ ರೈತರನ್ನ ಕಾಪಾಡೋದಕ್ಕೆ ಅಂತ ಹೇಳ ಒಂದಷ್ಟು ಈ ವ್ಯವಸ್ಥೆ, ಈ ದುಡ್ಡನ್ನ ಸಮರ್ಪಕವಾಗಿ ಬಳಸ್ಕೋಬಹುದು ಅನ್ನೋದೊಂದು ಇವ್ರಿಗೊಂದು ಅಧಿಕಾರ ಕೊಟ್ಬಿಡವ್ರೆ. ಅಲ್ಲಿ ನೀವ್ ಅರ್ಥ ಆಗ್ಬೇಕಲ್ಲ ಸರ್. ನಿಮ್ಗೆ ಜೇನ್ಗೂಡ್ ಪಕ್ಕದಲ್ಲಿ ಕೂರ್ಸ ಏನ್ ಮಾಡ್ತಾರೆ ಸರ್? ಅಂದ್ರೆ ತಿಂತಾ ಇದಾರೆ ಅಂತೀರಾ? ನೆಕ್ತಾ ಇದಾರೆ ಅಂತೀರಾ? ತಿಂತಾ ಇರೋದಲ್ಲ, ಮಕ್ಕಳು ಬಾಯಿಗೆ ಹಾಕತ್ತವ್ರೆ. ಆ ಕಡೆ ಭೂಮಿನ ಬಗೀತಾವ್ರೆ, ಈ ಕಡೆ ಕಾಡ್ನ ಬಗೀತಾವ್ರೆ, ಎಲ್ಲಾನು ಬಗೀತಾವ್ರೆ. ಈಗ ಮೊನ್ನೆ ಇದಕ್ ಹೋಗಿದ್ವಿ ಸರ್, ಅಲ್ಲಿ ಪಾಪ ಅರಣ್ಯ ಇಲಾಖೆಯ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಏನ್ ಕರೀತಾರೆ, ದಿನಗೂಲಿ ನೌಕರರು ಹೆಚ್ಚು ಕಮ್ಮಿ 7 ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ ಸರ್, ಅದೇ ಬಂಡೀಪುರದಲ್ಲಿ. ಅವ್ರು ಕರೆದಿದ್ರು ಅಂತ ಹೇಳಿ ಹೋಗಿದ್ವಿ. ಅವ್ರಿಗೊಂದು ಆಯ್ತು, ನಿಮ್ ಬೆಂಬಲ ಸೂಚಿಸ್ತೀವಿ ನಿಮ್ಗೆ. ಅದೇ ಯಾರು ನಮಗ್ ವಿರುದ್ಧ ಮಾಡಿರೋ ಅವತ್ತು ಹೋಗಿದಾಗ ಅವ್ರೇ ನಮ್ಮನ್ನ ಕರೆದ್ರು ಕೂರ್ಸ್ಕೊಂಡ್ ಬೆಂಬಲ ಸೂಚಿಸಿ ಏನೋ ಪರಿಸ್ಥಿತಿ ತಂದು ನಿಲ್ಸೋರು ಅವ್ರನ್ನ. ಅದ್ ಬೇರೆ ವಿಚಾರ. ಅವತ್ತು ಅಲ್ಲಿ ಮಾತಾಡ್ತಾ ಬೇಕು ಅಂತಾನೆ ಇವ್ರಿಗೊಂದು ನಾನು ಅವ್ರು ಗೇಲಿ ಆಗ್ಲಿ, ಅಟ್ಲೀಸ್ಟ್ ಹಂಗಾದ್ರೆ ಅವ್ರಿಗೆ ಅವಮಾನ ಆಗ್ಲಿ ಅಂತ ಒಂದು ಪದ ಬಳಸ್ತೆ ಸರ್. ನಾವು ಸಫಾರಿ ನಿಲ್ಸನ ಇಲ್ಲಿ ಕುತ್ಕೊಂಡು ಇಬ್ರು ಸಫಾರಿ ನಿಲ್ಲಿಸಿದಾಗ ಮುಖ್ಯಮಂತ್ರಿ ಅವರು ನಮ್ಮ ಅರಣ್ಯ ಮಂತ್ರಿನ ಮಾತುಕತೆ ಕಳಿಸ್ತಾರೆ ಇಲ್ಲೋ ಗೊತ್ತಿಲ್ಲ. ಎಲ್ಲಾ ರೆಸಾರ್ಟ್ ಓನರ್ಗಳು ಸೇರ್ಕೊಂಡು ಅರಣ್ಯ ಮಂತ್ರಿ ನಮ್ಮ ಹತ್ರ ಕಳಿಸ್ತಾರೆ ಮಾತುಕತೆಗೆ ಅಂತ. ವ್ಯವಹಾರ ಅಲ್ವಾ ಸರ್? ವ್ಯಾಪಾರ ಕರೆಕ್ಟ್. ಎಲ್ರು ಹಣ ತಂದಿರೋ ವ್ಯಾಪಾರದಲ್ಲಿ, ತಿನ್ನೋದ್ರಲ್ಲಿ, ಎಲ್ಲದ್ರಲ್ಲೂ. ಹೆಂಗ್ ಕಾಪಾಡ್ಕೊಳ್ಳೋದು ಹೆಂಗೆ ಇವಾಗ ಇದನ್ನ? ಏನ್ ಸರ್ ಕಾಪಾಡ್ಕೊಳ್ಳೋದು ಹೆಂಗೆ? ಆಯ್ತು, ತಪ್ಪು ಮಾಡ್ತಾ ಇದಾರೆ, ಸರಿ, ಕಾಪಾಡ್ಕೊಳ್ಳೋದು ಹೆಂಗೆ? ಕಾಪಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಸರ್, ಮೊದಲನೇ ವಿಚಾರ ಅವತ್ತಿಗೂ ಇವತ್ತಿಗೂ ನಾನು ಯಾವತ್ತಿಗೂ ಒಂದ್ ಮಾತನ್ನ ಯಾವಾಗ್ಲೂ ಮಾತಾಡ್ಕೊಂಡ್ ಬರ್ತೀನಿ. ಅರಿವು ಮೂಡಿಸ್ಕೊಳ್ಳೋದು, ಅಭಿಯಾನ ಮಾಡೋದು, ಜನಗಳಿಗೆ ಇದು ನೈಜತೆ ಇದೆ, ನಾವಿಲ್ಲಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಾವು ನಮ್ ತೀರ್ತೀವಿ, ನಮ್ ಭವಿಷ್ಯ ಇಲ್ಲ ಅನ್ನೋದು ನಾವು ಫಸ್ಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಹೇಳ್ಕೊಡ್ಬೇಕು ಸರ್. ಯಂಗ್ಸ್ಟರ್ಸ್ ನಾವ್ ಹೇಳ್ಕೊಡ್ಬೇಕು. ಸಂವಿಧಾನ ನನ್ಗೆ ಹಕ್ಕು ಏನ್ ಕೊಡುತ್ತೆ, ಇದನ್ನ ಕಾಪಾಡ್ಕೊಳ್ಳೋಕೆ ಹೆಂಗಿದೆ, ನಾವ್ ಯಾಕೆ ಕಾಪಾಡ್ಕೋಬೇಕು ಇದನ್ನ ಅನ್ನೋ ಒಂದು ಅರಿವು ಮೂಡಿಸಿ ಅಭಿಯಾನಗಳನ್ನ ಮಾಡಿದಾಗ ಅವರು ಓಹೋ ನಮ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆಯಾ ಅಂತ ಅವ್ರು ಎಚ್ಚೆತ್ ನಿಂತ್ಕೋಬೇಕು ಸರ್. ಅವ್ರ ಎಚ್ಚೆತ್ಕೊಂಡು ನಿಂತ್ಕೊಂಡಾಗ ಅದನ್ನ ಜನಾಂದೋಲನ ಆಗಿ ಪರಿವರ್ತನೆ ಆಗ್ಬೇಕು ಸರ್. ಆ ಜನಾಂದೋಲನದ ಮೂಲಕನೇ ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಸರ್. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸರ್, ಈಗ ದುಡ್ಡು ಅಂದ ತಕ್ಷಣ ಸ್ವಾರ್ಥ ಬಂದ್ಬಿಡುತ್ತೆ. ಯಾವಾಗ ದುಡ್ಡು ಮತ್ತೆ ಸ್ವಾರ್ಥ ಕಾಣ್ಬಿಡುತ್ತೆ, ಅದು ಕಣ್ಣು ಅವ್ರಿಗೆ ಕುರುಡಾಗ್ಬಿಡುತ್ತೆ ಸರ್, ತಿಂತಾ ಇರೋರ್ಗೆ. ಆ ಕಣ್ ತೆಗಿಸ್ಬೇಕು ಅಂತಂದ್ರೆ ಒಂದು ಆಂದೋಲನ ಆಗ್ಬೇಕು ಸರ್. ಆಂದೋಲನ ಆಗದೆ ಹೊರತು ಅದಕ್ಕೆ ನೀವ್ ಮಾಡ್ತಿರೋದು ಒಂದು ಆಂದೋಲನ ಇಲ್ಲ ಸರಿ, ಅಭಿಯಾನನೂ ಒಂದು ಆಂದೋಲನನೇ. ಜನಗಳಿಗೆ ಅರಿವು ಮೂಡಿಸುವಂತ ಆಂದೋಲನ ತಾವು ಮಾಡ್ತಿದ್ದೀರಿ. ಒಂದು ರೆಸ್ಪಾನ್ಸಿಬಲ್ ಮೀಡಿಯಾ ಹೌಸ್ ಆಗಿ ಆ ಕೆಲಸ ಮಾಡ್ತಾ ಇದೀರಿ ತಾವು. ಆಗ್ಬೇಕು. ಇಟ್ಸ್ ಅವರ್ ಡ್ಯೂಟಿ, ನಮ್ ಕರ್ತವ್ಯ ಇದೆ, ಅದ್ ನಾವು ಮಾಡ್ಬೇಕಲ್ಲ. ಮಾಡಿದಾಗ್ಲೇನೆ ತಲುಪುತ್ತೆ. ಇಲ್ದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಬೆಕ್ಕುಗಳೇನ್ ಕದ್ಕೊಂಡು ಹಾಲು ಕುಡಿತಾವಲ್ಲ ಸರ್ ಕಣ್ ಮುಚ್ಕೊಂಡು, ನಾವ್ ಕುಡಿತಾರ ಯಾರಿಗೂ ಗೊತ್ತಾಯ್ತಾ ಇಲ್ಲ ಅಂತ ಅನ್ಕೊಂಡ್ಬಿಟ್ಟವೆ. ನನಗ್ ಕಾಣ್ತಾ ಇದೆ ಕಣಪ್ಪ, ನೀನ್ ಬರೀ ಕುಡಿತಿರೋದಲ್ಲ, ಎಗಣ ದಿನ ತಿಂತಾ ಇರೋದು ನಮ್ ಕಣ್ಣು ಕಾಣ್ತಾ ಐತೆ ಅಂತ ನಾವ್ ಹೇಳ್ಬೇಕು ಅವ್ರಿಗೆ. ಕರೆಕ್ಟ್.
ನಾನ್ ತಿಂತಿರೋದು ಕಾಣಿಸ್ತಾ ಇತ್ತ ಅನ್ಕೊಂಡು ಅವಾಗ ಅಲ್ಲಿ ಇಲ್ಲಿ ಔಸ್ಕೊಂಡ್ ತಿನ್ನಕ್ ಶುರು ಮಾಡ್ತೇವೆ ಸರ್. ಇಲ್ದವ್ರೆ ಬಹಿರಂಗವಾಗಿ ತಿನ್ನಕ್ ಶುರು ಮಾಡ್ಬಿಡ್ತೇವೆ. ಎಸ್ ಥ್ಯಾಂಕ್ ಯು. ಇನ್ನೇನಾದ್ರೂ ಹೇಳೋದಿದೆಯಾ? ಏನಿಲ್ಲ ಸರ್, ನಮ್ಮ ಮಣ್ಣನ್ನ, ನಮ್ಮ ಅರಣ್ಯವನ್ನ, ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ರು, ನೀವು ಆಲ್ರೆಡಿ ಹೇಳ್ದಂಗೆ ನಮ್ಮೆಲ್ರದು ಇದು ಅದೇನೋ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಂಡ್ ನಿಮ್ಮ ದೊಡ್ಡ ಆದ್ಯ ಕರ್ತವ್ಯ ಅದು ನಾವು ಮಾಡ್ಕೋಬೇಕಾಗಿರೋದು ಅಲ್ವಾ? ಹಂಗಿರೋದ್ರಿಂದ ನಾವು ಅದ್ರ ಕಡೆ ನಾವೆಲ್ಲರೂ ಗಮನ ಹರಿಸ್ಬೇಕಾಗತ್ತೆ. ಮತ್ತೆ ಯಾರಿದನ್ನ ಕಾಯ್ಕೊಳಕ್ಕೆ ಅಂತಿದ್ದೀರಿ, ಅರಣ್ಯ ಇಲಾಖೆಯವರು, ನೀವು ಬರೀ ಮರ ಕತ್ತರಿಸೋದಕ್ ಪರ್ಮಿಷನ್ ಕೊಡೋ ಇಲಾಖೆ ಅಲ್ಲ, ನೀವು ಮರ ಕಾಪಾಡೋ ಅಂತ ಇಲಾಖೆ, ನೀವು ಪ್ರಾಣಿಗಳನ್ನ ಕಾಪಾಡುವಂತ ಇಲಾಖೆ. ಸೊ ದಯವಿಟ್ಟು ನಿಮಗಿರುವಂತ ಜವಾಬ್ದಾರಿಗಳನ್ನ ಆಯ್ತು ತಿನ್ರಿ, ಉಪ್ಪಿನಕಾಯಿ ತರ ತಿನ್ರಿ, ಉಪ್ಪಿನಕಾಯಿನೇ ಊಟ ಮಾಡ್ಕೊಳಕ್ ಹೋಗ್ಬಿಡ್ರಿ ಅಂತ ಅವ್ರಿಗೊಂದ್ ಮಾತು ಹೇಳ್ತೀನಿ. ಯಾಕಂದ್ರೆ ಉಪ್ಪಿನಕಾಯಿನ ಊಟ ಮಾಡ್ಕೊಂಡ್ಬಿಟ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ನಾಳೆ ಜನ ತಪ್ಪಾಯ್ತದ ಅವ್ರಿಗೂನು. ತಾವು ಯಾವ್ಯಾವ ಹುದ್ದೆಗಳಲ್ಲಿ ಯಾವ್ಯಾವ ವಿಚಾರಕ್ಕೋಸ್ಕರ ತಾವು ಕುತ್ಕೊಂಡಿದ್ರಿ, ನಿಮ್ಮ ಮುಖ್ಯ ಉದ್ದೇಶ ಇದೆಯಲ್ಲ ತಾವುಗಳಲ್ಲಿ ಕೂತಿರೋದಕ್ಕೆ, ಆ ಪರ್ಪಸ್ಗೋಸ್ಕರ ಕೆಲಸ ಮಾಡಿ. ಅಕ್ಕಪಕ್ಕದ ಇವತ್ತು ಎಲ್ಲಾ ವ್ಯವಸ್ಥೆಗಳು ಹೆಂಗಾಗಿದಾವೆ ಅಂತ ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು, ಅದನ್ನ ಮಾತಾಡೋದ್ ಬೇಡ್ರಿ. ಅವ್ರವ್ರ ಬದುಕು ಎಲ್ಲಾ ಕಡೆ ಒಂದು ವ್ಯವಸ್ಥೆನೆ ಹೆಂಗ್ ಕ್ರಿಯೇಟ್ ಮಾಡುತ್ತೆ, ಒಂದು ಭ್ರಷ್ಟಾಚಾರವನ್ನ ಒಬ್ಬ ಒಳಗಡೆ ಬಂದ ತಕ್ಷಣ ಅವ್ನಿಗೊಂದು ಪೋಸ್ಟಿಂಗ್ ಆದ ತಕ್ಷಣ ವ್ಯವಸ್ಥೆ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಆ ಒಂದು ಚಕ್ರವ್ಯೂಹದಲ್ಲಿ ಎಲ್ಲರೂ ಇದಾರೆ ಇವತ್ತು. ಅದೆಲ್ಲ ಒಂದ್ ಲೆಕ್ಕದಲ್ಲಿ ಇರ್ಬೇಕು, ಹದ್ದು ಬಸ್ತಲ್ಲಿ ಇರ್ಬೇಕು ಅವೆಲ್ಲ. ಏನ್ ಬೇಕಾದ್ರೆ ಮಾಡ್ತೀನಿ, ನನ್ನ ಯಾವನು ಕೇಳೋನೇ ಇಲ್ಲ, ಇದೇನು ಹಿಟ್ಲರ್ ಸಂಸ್ಕೃತಿಲಿ ನಾವು ಬದುಕ್ತಾ ಇಲ್ವಲ್ಲ ಸರ್. ಕರೆಕ್ಟ್. ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋದು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಅಂಡ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರಜೆಗಳು ಪ್ರಭುಗಳಾಗಿ ವರ್ತಿಸಕ್ ಶುರು ಮಾಡ್ಬೇಕು. ಹೌದು. ಇವತ್ತು ನಮ್ಮ ಸರ್ ಸುಮ್ನೆ ನಾವು ಬರೀ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡೋದು ಮತ್ತೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲ, ಕಾನೂನಿನ ಆಂದರದ ಒಳಗಡೆ ಮೂಲಭೂತ ಸೌಕರ್ಯ ಅಂದ್ರೆ ಅಥವಾ ಮೂಲಭೂತ ಹಕ್ಕುಗಳು ಅಂತ ಏನಿದೆಯೋ ಆಸ್ ವೆಲ್ ಆಸ್ ಮೂಲಭೂತ ಕರ್ತವ್ಯಗಳು ಅಂತಲೂ ಒಂದಷ್ಟಿದೆ. ಇದಾವಲ್ವಾ ಸರ್? ಅದನ್ನ ಒಬ್ಬ ಪ್ರಜೆಯಾದವನು ನೀನ್ ಮಾಡ್ಲೇಬೇಕು ನೀನು ಅಂತ ಹೇಳುತ್ತಲ್ಲ ಸರ್. ಎಸ್ ನೀನ್ ಯೂನಿಫಾರ್ಮ್ ಹಾಕೊಂಡಿದ್ಯೋ ಇಲ್ವೋ, ಬಟ್ ನೀನ್ ಇದನ್ನ ಮಾಡ್ಲೇಬೇಕು ಅಂತ ಸಂವಿಧಾನ ನನಗೆ ಕರ್ತವ್ಯಗಳು ಕೊಟ್ಟಿದಾವಲ್ಲ, ಈ ದೇಶದ ಸಂವಿಧಾನ. ಕರೆಕ್ಟ್. ಅದನ್ನ ನಾವು ಮಾಡ್ಲೇಬೇಕಲ್ಲ ಸರ್. ಎಸ್ ಸರ್. ಆ ನಿಟ್ಟಿನಲ್ಲಿ ತಾವು ಮಾಡ್ತಾ ಇದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಸರ್. ನಿಮ್ಗೂ ನಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು. ಜೊತೆಗೆ ನಮ್ಮ ಹೋರಾಟಕ್ಕೂ ಕೈ ಜೋಡಿಸಿ ನಮ್ಮ ಎಲ್ಲಾ ಹೋರಾಟಗಳನ್ನ ತಾವು ಜನಗಳಿಗೆ ತಲುಪುವಂತ ಕೆಲಸ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು. ಹೋರಾಟ ಮಾಡ್ಬೇಕು ಸರ್. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಹೋರಾಟ ಒಂದೇ ದಾರಿಯಾಗಿ ಕಾಣ್ತಾ ಇದೆ ನನಗೆ, ಯಾಕೋ ಎಷ್ಟೋ ವಿಚಾರಗಳಿಗೆ. ನೈಜ ಹೋರಾಟಕ್ಕೆ ಈಡೆನ್ಸ್ ನ್ಯೂಸ್ ನಿತ್ಯ ಬೆಂಬಲ ಕೊಟ್ಟೇ ಕೊಡ್ತದೆ. ಥ್ಯಾಂಕ್ ಯು ಸರ್. ನಿಮ್ಮೊಂದಿಗೆ ನಾವಿದ್ದೇವೆ. ಥ್ಯಾಂಕ್ ಯು.